ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ಮಹಾಭಾರತದ ವಿಚಾರ ಮಾಡ್ತಿದ್ದೀವಿ. ಮಹಾಭಾರತದಲ್ಲಿ ಮೊದಲನೆಯ ಆದಿ ಪರ್ವದಲ್ಲಿ ಇವಾಗ ನಾವು 7ನೇ ಅಧ್ಯಾಯ ಪೌಲೋಮ ಪರ್ವ ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೇಯ್ನ್ ಪರ್ವ ಬಂದುಬಿಟ್ಟು ಆದಿ ಪರ್ವ, ಅದರಲ್ಲಿ ಸಬ್ ಪರ್ವ ಬಂದುಬಿಟ್ಟು ಪೌಲೋಮ ಪರ್ವ ಅಂತ. 18 ಪರ್ವಗಳು ಮೇಯ್ನ್ ಚಾಪ್ಟರ್ಸ್. ಆ ಚಾಪ್ಟರ್ಸ್ ಒಳಗಡೆ ಮತ್ತು ಸಬ್ ಚಾಪ್ಟರ್ಸ್ ಪರ್ವಗಳಂತ ಹೆಸರಿರುತ್ತೆ ಮತ್ತು ಅಧ್ಯಾಯ ಅಂತ. ಈಗ ಪೌಲೋಮ ಪರ್ವ ಒಂದು 4-5 ಅಧ್ಯಾಯಗಳಲ್ಲಿದೆ. ಆಲ್ರೆಡಿ ಪೌಲೋಮ ಪರ್ವ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅದೇ ಪೌಲೋಮ ಪರ್ವದಲ್ಲಿ ಇವಾಗ 7ನೇ ಅಧ್ಯಾಯ, 8ನೇ ಅಧ್ಯಾಯ, 9 ಎಲ್ಲ ಅಧ್ಯಾಯಗಳು ಅದರಲ್ಲೇ ಬರ್ತಾ ಇರುತ್ತೆ. ಆ ಥರ ಈಗ ಅಗ್ನಿಗೆ ಭೃಗು ಮಹರ್ಷಿ ಶಾಪ ಹಾಕಿದ್ದು, ಮತ್ತು ಕೋಪ ಮಾಡಿಕೊಂಡು ಅಗ್ನಿ ಸ್ವಲ್ಪ ಹೊತ್ತು ಅಂತರ್ಧಾನ ಆಗೋಗ್ಬಿಟ್ಟಿರ್ತಾನೆ. ಮತ್ತು ಬ್ರಹ್ಮದೇವ್ರನ್ನೆಲ್ಲ ಸಂತಾನ ಮಾಡಿ ಅವನ್ನೆಲ್ಲ ಕಾಂಪ್ರಮೈಸ್ ಮಾಡಿದ ಸ್ಟೋರಿ ನಾವು ಕೇಳಿದ್ವಿ. ಇವಾಗ ಸೌತ ಮುನಿಗಳು ಇದೇ ಥರ ಸ್ಟೋರಿ ಕಂಟಿನ್ಯೂ ಮಾಡ್ತಾ ಫಸ್ಟು ಭೃಗುಪುತ್ರನಾದ ಚವನ ಋಷಿಗೆ ಮತ್ತು ಸುಕನ್ಯೆ ಅನ್ನೋ ಒಂದು ಕನ್ಯೆಯನ್ನು ಮದುವೆ ಹಾಕ್ಕೊಂಡು ಅವ್ರಿಗೊಂದು ಮಹಾ ತೇಜಸ್ವಿ ಪ್ರಮತಿ ಅಂತ ಒಬ್ಬ ಹುಟ್ಟಿರ್ತಾನೆ. ಆ ಪರಂಪರೆ ಸ್ಟಾರ್ಟಿಂಗಲ್ಲಿ ಓದಿದ್ವಿ. ಆ ಪ್ರಮತಿಗೆ ಅಪ್ಸರಸೆ ಆದ ಘೃತಾಚಿಕಿ ಸತೆ ಮದುವೆ ಆಗುತ್ತೆ. ಅವ್ರಿಗೆ ರುರು ಎಂಬ ಮಗ ಹುಡ್ತಾನೆ. ಈ ರುರುದು ಸ್ಟೋರಿ ಬರುತ್ತೆ. ಚವನ ಫಸ್ಟ್ ಭೃಗು ಮಹರ್ಷಿಯ ಮಗ ಚವನನ ಮಗ ಪ್ರಮತಿಯ ಮಗ ಬಂದುಬಿಟ್ಟು ರುರು. ಆ ರುರು ಪ್ರಮದ್ವರೆಯರಲ್ಲಿ ಶುನಕನೆಂಬ ಹೆಸರಿನಿಂದ ಮಗನನ್ನು ಪಡೆದರು. ಆ ರುರುವಿನ ಮಗನೇ ಶುನಕ ಮಹರ್ಷಿ. ಆ ಶುನಕ ಮಹರ್ಷಿ ಯಾರು ಅಲ್ಲ, ಇವಾಗ ಶೌನಕ ಋಷಿಗಳು ನೈಮಿಷಾರಣ್ಯದಲ್ಲಿ ಏನು ಸತ್ರ ನಡೆಸ್ತಾ ಇದ್ದಾರೆ ಅವ್ರ ತಾತ ಶುನಕರು. ಆ ಶುನಕರ ಹೆಸರಲ್ಲೇ ಆ ಮೊಮ್ಮಗನಿಗೆ ಶೌನಕ ಅನ್ನೋದು ವೃದ್ಧಿ ಆಗಿಬಿಟ್ಟು ಮೊದಲನೇ ಅಕ್ಷರ ಶೌನಕ ಅನ್ನೋ ಹೆಸರು ಬಂದಿರುತ್ತೆ. ಆ ಥರ ಇದರ ಇವಾಗ ರುರು ಸ್ಟೋರಿ ಹೇಳ್ತಾರೆ. ರುರು ಸ್ಟೋರಿ ಏನಂದರೆ, ಇವ್ರ ತಂದೆ ಬಂದುಬಿಟ್ಟು ಪ್ರಮತಿ ಮತ್ತು ಘೃತಾಚಿಕಿ ಎಂಬ ಅಪ್ಸರೆಯಿಂದ ಹುಟ್ಟಿರ್ತಾನೆ. ರುರು ತುಂಬ ಮಹಾಸತ್ವ ಗುಣಶಾಲಿ ಆಗಿರ್ತಾನೆ. ಸಂಪೂರ್ಣ ಭಾರ್ಗವಂಶಕ್ಕೆ ಆನಂದದಾಯಕನಾಗಿರ್ತಾನೆ. ಹುಟ್ಟಿದ ತಕ್ಷಣವೇ ತೀವ್ರವಾದ ತಪಸ್ಸು ಮಾಡೋ ಸಾಮರ್ಥ್ಯ ಇರುತ್ತೆ. ತಪಸ್ಸಿನಲ್ಲಿ ತುಂಬ ನಿರತನ ಆಗಿರ್ತಾನೆ. ಮತ್ತು ಆ ಒಂದು ತಪಸ್ಶಕ್ತಿಯಿಂದನೇ ಸಿಕ್ಕಾಪಟ್ಟೆ ಅವನ ಕೀರ್ತಿ ಹೆಚ್ಚಾಗಿರುತ್ತೆ. ಋಷಿಗಳ ವರ್ಗದಲ್ಲಿ ರುರುವಿನ ಕೀರ್ತಿ ಹೆಚ್ಚಾಗಿರುತ್ತೆ. ಪ್ರಮತಿಯ ಮಗನಾದ ಮಹಾ ತೇಜಸ್ವಿಯಾದ ರುರುವಿನ ಕಥೆಯನ್ನು ಇವಾಗ ಸುವಿಸ್ತರವಾಗಿ ಡೀಟೇಲಾಗಿ ಹೇಳ್ತೀವಿ, ಕೇಳಿ ಅಂದ್ಬಿಟ್ಟು. ಮುಂಚೆ ಏನಾಗಿತ್ತಂದರೆ, ವಿದ್ಯಾಸ ಸಮನ್ವಿತರಾದ ಸ್ಥೂಲಕೇಶರೆಂಬ ಒಬ್ಬ ಋಷಿ ಇರ್ತಾರೆ. ಆ ಸ್ಥೂಲಕೇಶರು ಒಂದು ಸತಿ ಹಿಂಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕಂತ ನದಿ ಸ್ನಾನ ಅಂತ, ಅದು ಸರೋವರ ಸ್ನಾನ, ನದಿ ಸ್ನಾನಕ್ಕೆ ಹೋಗ್ತಿದ್ರೆ ಮೇಣಕೆಗೂ ಮತ್ತು ಒಬ್ಬ ಗಂಧರ್ವ ರಾಜ ಇರ್ತಾನೆ. ಆತನ ಹೆಸರು ಬಂದುಬಿಟ್ಟು ವಿಶ್ವಾವಸು ಹೆಸರು ಫೇಮಸ್ ಆಗಿರುತ್ತೆ. ಮೇನಕೆ ಮತ್ತು ವಿಶ್ವಾವಸು ಇವರಿಬ್ಬರಿಗೂ ಒಂದು ಸಂಬಂಧ ಆಗಿ ಮೇನಕೆ ಗರ್ಭ ತಾಳಿರ್ತಾಳೆ. ಮತ್ತು ಅವ್ರದ್ದು ಯಾವುದೋ ಒಂದು ಶಾಪನ ಹೊಂದೇ ಭೂಲೋಕಕ್ಕೆ ಬಂದಿರ್ತಾರೆ ಅಷ್ಟೇ. ಅವ್ರಿಗೆ ಜಾಸ್ತಿ ಭೂಲೋಕ, ಈ ಶರೀರ, ಮನುಷ್ಯರ ಜೀವನ ಇಷ್ಟ ಆಗಿರಲ್ಲ. ಮತ್ತು ಅಂಥ ಉತ್ಕೃಷ್ಟವಾದ ಸ್ವರ್ಗದಲ್ಲಿ ಇದ್ದವ್ರಿಗೆ ಭೂಲೋಕದಲ್ಲಿ ಹೆಚ್ಚಿರೋದಕ್ಕೆ ಇಷ್ಟಪಡೋದಿಲ್ಲ. ಆ ಗರ್ಭಾವಸ್ಥೆಯಲ್ಲಿ ಒಂದು ದಿವಸ ಮೇನಕೆ ಮಗು ಹುಟ್ಟಿದ ಮೇಲೆ ಅಲ್ಲೇ ಕೆಳಗಡೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ. ಇವರು ಸ್ಥೂಲಕೇಶರೆಂಬ ಋಷಿಗಳ ದಾರಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ರೆ, ಅಯ್ಯೋ ಮಗು ಅಳ್ತಾ ಇದೆ, ಯಾರಿದು ಅಂದ್ಬಿಟ್ಟಿದ್ರು. ಆ ಮಗು ನೋಡಿದ್ರೆ ತುಂಬ ಸುಂದರವಾಗಿರುತ್ತೆ. ಎಲ್ಲ ಲಕ್ಷಣಗಳು, ಒಳ್ಳೆಯ ಲಕ್ಷಣಗಳು ಏನೆಲ್ಲ ಬೇಕೋ ಆ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಸರಿ ಅಂತ ಅವರು ಆ ಮಗುವನ್ನು ತಗೊಂಡು ಆ ಮಗುವನ್ನು ಸಾಕ್ಕೊತಾರೆ.
ಆ ಮಗು ಸೌಂದರ್ಯದಲ್ಲೂ ಗುಣಗಳಲ್ಲೂ ಎಷ್ಟು ಶ್ರೇಷ್ಠವಾಗಿರ್ತಾಳೆ ಅಂದರೆ ಅದಕ್ಕೆ ಅದೇ ಥರ ಹೆಸರಿಟ್ಟಿರ್ತಾರೆ, ಪ್ರಮದವರ ಅಂತ. ಪ್ರಮದ ಅಂದ್ರೆಗನ ಹೆಂಗಸರು ಅಂತ, ಹೆಂಗಸರಲ್ಲಿ ಶ್ರೇಷ್ಠವಾದವಳು ಅಂತ ಅರ್ಥ, ಪ್ರಮದವರ ಅಂತ. ಪ್ರಮದವರ ಅಂತ ಹೆಸರಿಟ್ಬಿಟ್ಟು ಸಾಕ್ಕೊಂತ ಇರ್ತಾನೆ. ಆವಾಗ ಒಂದು ದಿವಸ ಇಲ್ಲಿ ಕಾಡಿನಲ್ಲಿ ಬಂದಾಗ ಈ ರುರು ಅನಾಹುತ, ಈತ ಭೃಗು ವಂಶದವನು, ಚವನನ ಮಗನಾದ ಪ್ರಮತಿಯ ಮಗನಾದ ರುರು. ಈತನು ಆ ಕಾಡಿನಲ್ಲಿ ಪ್ರಮದ್ವರನ ನೋಡಿದ ಮೇಲೆ ಸ್ವಲ್ಪ ಮೋಹಿತನಾಗಿಬಿಟ್ಟಿದನು. ಈಕೆನೇ ನಾನು ಮದುವೆ ಮಾಡ್ಕೋಬೇಕಂತ ಫಿಕ್ಸ್ ಆಗಿ ಫಸ್ಟು ಆ ಸಾಕಿ ತಂದೆ ಹತ್ರ ಹೋಗ್ತಾನೆ, ಸ್ಥೂಲಕೇಶನ ಹತ್ರ ಹೋಗ್ಬಿಟ್ಟು ಈ ಥರ ನಾನು ಇಷ್ಟಪಡ್ತಿದ್ದೀನಿ ಅಂತ. ಅವರು ಖುಷಿ ಪಡ್ತಾರೆ. ರುರುದು ಕೀರ್ತಿ ಆವಾಗಲೇ ಹೆಚ್ಚಾಗಿರುತ್ತೆ ಋಷಿವರ್ಗದಲ್ಲಿ. ಸರಿ ಅಂತ ಮತ್ತೆ ರುರು ಅವ್ರ ತಂದೆಗೂ ಪ್ರಮತಿಗೂ ಹೇಳ್ತಾನೆ, ನಾನು ಅದೇ ಅವ್ರನ್ನೇ ಮದುವೆ ಆಗ್ತೀನಿ ಅಂತ. ಸರಿ ಅಂತ ದೊಡ್ಡವರೆಲ್ಲ ಮಾತಾಡಿಕೊಂಡು ಒಂದು ಮುಹೂರ್ತದಲ್ಲಿ ಇಟ್ಕೊಂಡು, ಇವಾಗ ಗಡಿಗಳು ಸರಿ ಇಲ್ಲ, ಇಂಥ ಮುಹೂರ್ತ ಬಂದಾಗ ಮದುವೆ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಇನ್ನೆಲ್ಲ ಮಾತುಕತೆ ಎಲ್ಲ ಆಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಒಂದು ಸತಿ ಸಖಿಯರ ಜೊತೆ ಆಟ ಆಡೋಕ್ಕೆ ಹೋಗ್ತಾ ಇದ್ದಾಗ ಪ್ರಮದ್ವರಾಗೆ ಯಾವುದೋ ಒಂದು ಹಾವು ಮಲಗಿರೋ ಹಾವು ಮೇಲೆ ವಿಷ ಸರ್ಪ ಮಲಗಿರುತ್ತೆ. ಕಾಲು ಅದ್ರ ಮೇಲೆ ಹಾವಿನ ಮೇಲೆ ಹೆಜ್ಜೆ ಆಗಿಬಿಟ್ಟಿರ್ತಾಳೆ. ಅದು ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ, ಯಾರಾದರೂ ಆಗಲಿ. ಅದು ಕಚ್ಚಿಬಿಟ್ಟು ಅದರ ವಿಷದಿಂದ ಸಿಕ್ಕಾಪಟ್ಟೆ ವೇದನೆಯನ್ನು ಹೊಂದಿಬಿಟ್ಟಿದ್ದೂ ಪ್ರಾಣ ಕಳ್ಕೊಂಡ್ಬಿಡ್ತದೆ ಪ್ರಮದ್ವರ. ಗುರುಗೇನು ಅತ್ಯಂತ ಮೋಹ ಇರುತ್ತೆ ಮದುವೆ ಮಾಡ್ಕೋಬೇಕು ಅಂತ. ಮತ್ತು ಎಲ್ಲರೂ ಅವರು ಬಂಧುಗಳು ಎಲ್ಲ ಬರ್ತಾರೆ. ಆ ಸುತ್ತಮುತ್ತ ಎಲ್ಲ ಆ ಪ್ರಾಂತ್ಯದಲ್ಲಿ ಯಾರ್ಯಾರು ಋಷಿಗಳಿರ್ತಾರೆ ಅಂದರೆ, ಫಸ್ಟು ಸಾಕು ತಂದೆಯಾದ ಸ್ಥೂಲಕೇಶರು ಮತ್ತು ಇತರ ತಪಸ್ವಿಗಳು ನೋಡಿ ಬಹುವಾಗಿ ದುಃಖ ಪಡ್ತಾರೆ. ಪ್ರಮದ್ವರೆಯ ವರ್ಣವಾರ್ತೆಯನ್ನು ಸರ್ವತ್ರ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಇವರು ಕೃಪಾಲುಲಾದ ಎಲ್ಲ ಬ್ರಾಹ್ಮಣರಲ್ಲಿ ಬರ್ತಾರೆ. ಅಲ್ಲಿ ಸುತ್ತಮುತ್ತ ಇರೋ ಋಷಿಗಳು ಸ್ವಸ್ತಾತ್ರೇಯ, ಮಹಾಜಾನು, ಕುಶಿಕ, ಶಂಖಮೇಖಲ, ಉದ್ದಾಲಕ ಏನು ಸ್ಟೋರಿ ಓದಿ, ಆ ಉದ್ದಾಲಕ ಕೂಡ ಆ ಸುತ್ತಮುತ್ತ ಏರಿಯಾದಲ್ಲೇ ಇರ್ತಾನೆ. ಉದ್ದಾಲಕ, ಕಂಠ, ಶ್ವೇತ, ಮಹಾಯಶೋವಂತನಾದ ಭರದ್ವಾಜ ಋಷಿನೂ ಅಲ್ಲೇ ಇರ್ತಾನೆ, ಆ ಸುತ್ತಮುತ್ತ ಆ ಏರಿಯಾದಲ್ಲೇ. ಕೌಣಕುತ್ಸ್ಯ, ಆರ್ಷ್ಟಿಶೇನ, ಗೌತಮ ಋಷಿಗಳಿರ್ತಾರೆ. ಮತ್ತು ಇನ್ನು ಪ್ರಮತಿ, ರುರು ಅವ್ರ ತಂದೆ, ಮತ್ತು ಪ್ರಮತಿಯ ಮಗನಾದ ಪ್ರಮದ್ವರೆಯನ್ನು ರುರು, ಇವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಅಷ್ಟು ಆ ಅವಸ್ಥೆಯಲ್ಲಿ ಸತ್ತಿರೋವನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಎಲ್ಲರೂ ದುಃಖಿ ಆಗ್ತಾರೆ. ಇನ್ನು ರುರುಗೆ ಸಿಕ್ಕಾಪಟ್ಟೆ ದುಃಖ ಆಗಿಬಿಟ್ಟಿದ್ದೂ ಕಾಡಿಗೆ ಹೋಗ್ಬಿಡ್ತಾನೆ, ತಡೆಯೋಕ್ಕಾಗೋದಿಲ್ಲ. ನಮ್ಮೆಲ್ಲರ ಸುಖಕ್ಕೆ ಕಾರಣಲಾದ ಈ ಪ್ರಮದ್ವರ ಈಗ ನಮ್ಮೆಲ್ಲರ ದುಃಖಕ್ಕೂ ಕಾರಣಲಾಗಿದ್ದಾಳೆ ಅಂದ್ಬಿಟ್ಟಿದ್ದೂ ಸಿಕ್ಕಾಪಟ್ಟೆ ತಪಸ್ವಿ ಆಗಿರ್ತಾನೆ. ಒಂದೇ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ನಾನೇನಾದರೂ ದಾನ ಮಾಡಿದರೆ, ತಪಸ್ಸು ಮಾಡಿದರೆ, ತಂದೆ ತಾಯಿ ಆಚಾರ್ಯರು ಇವರ ಮೊದಲಾದ ಗುರುಗಳನ್ನು ನಾನು ಒಂದು ವೇಳೆ ನಿಜವಾಗ್ಲೂ ಸೇವೆ ಮಾಡಿದರೆ, ಅದರಿಂದ ಲಭ್ಯವಾದ ಫಲ, ಪುಣ್ಯ ಫಲ ಏನೇ ಇರಲಿ, ಅದು ನನ್ನ ಪ್ರಿಯತಮೆಯಾದ ಪ್ರಮದ್ವರೆಯನ್ನು ಬದುಕಿಸೋದಕ್ಕೆ ಉಪಯೋಗವಾಗಲಿ ಅಂದ್ಬಿಟ್ಟು ಈ ಥರ ಪ್ರತಿಜ್ಞೆ ಮಾಡ್ತಾನೆ. ಮತ್ತು ಅಂಥ ತಪಸ್ವಿ ಪ್ರತಿಜ್ಞೆ ಮಾಡಿದ ಮೇಲೆ ಯಾರಾದರೂ ಅದಕ್ಕೆ ಆನ್ಸರ್ ಬರಲೇಬೇಕಾಗುತ್ತೆ. ಫಸ್ಟು ದೇವದೂತರು ಪ್ರತ್ಯಕ್ಷರಾಗ್ತಾರೆ. ನಿಮ್ಮ ತಪಸ್ಸಿಗೆ ನಾವು ಮೆಚ್ಚಿದ್ದೀವಿ, ನಿಮ್ಮ ಮಾತಿಗೆ ಇನ್ನೊಂದು ಎರಡನೇ ಮಾತಿರೋದಿಲ್ಲ ಅಂದ್ಬಿಟ್ಟು. ಯಾರೇ ಆಗಲಿ ಒಂದು ಕೂಡ ಸುಳ್ಳು ಹೇಳ್ದಿರ ಒಂದು 11 ವರ್ಷ 12 ವರ್ಷ ಇದ್ದರೆ ಮತ್ತೆ ಅವ್ರು ಏನಾದರೂ ಒಂದು ಮಾತು ಅಂದರೆ ವಾಕ್ ಸಿದ್ಧಿ ಆಗಿರುತ್ತೆ, ಅದು ಅಂದಿದ್ದಾಗೋಗ್ಬಿಡುತ್ತೆ. ನಾನು ಗಂಗೋತ್ರಿಯಲ್ಲಿ ನೋಡಿದ್ದೀನಿ, 11 ವರ್ಷ ಮೌನಿಯಾಗಿದ್ದ ಬಾಬಾ ಮತ್ತು ಅವ್ರು ಹೊರಗಡೆ ಬಂದು ಯಾರಿಗೂ ಏನಾದರೂ ಅಂದುಬಿಟ್ರೆ ಮದುವೆ ಆಗ್ತಾರೆ ಅಂದರೆ ಆಗುತ್ತೆ ಹೋಗಂದರೆ, ಎಷ್ಟೋ ಡಿಸೀಸಸ್ ಕೂಡ ಅಷ್ಟೇ, ಅಸಾಧ್ಯವಾದದ್ದು ಕೆಲಸಗಳೆಲ್ಲ ಸಾಧ್ಯ ಆಗಿಬಿಟ್ಟಿದೆ. ಬಟ್ ಅದು ಲಿಮಿಟ್ ಇರುತ್ತೆ. ಸುಮ್ಮನೆ ಹೇಳ್ಕೊತ ಹೋಗ್ತಾ ಇದ್ರಲ್ಲ, ಆ ತಪಸ್ಸು ಏನಾದರೂ ಅಂದರೆ ಅದು ಸ್ವಲ್ಪ ಲಿಮಿಟ್ ಇರುತ್ತೆ ಅಷ್ಟೇ, ಅದು ಕ್ಷೀಣ ಆಗ್ತಾ ಇರುತ್ತೆ ತಪಸ್ಸು ಕೂಡ. ಆ ಥರ ಒಂದೊಂದು ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರು ಕೂಡ ಒಂದೊಂದು ಇಂದ್ರಿಯಕ್ಕೆ ಅಷ್ಟು ಶಕ್ತಿ ಬರ್ತಾ ಇರುತ್ತೆ. ಈತ ಮಾತ್ರ ಹುಟ್ಟಿದಾಗಿಂದ ರುರು ಸಿಕ್ಕಾಪಟ್ಟೆ ತಪಸ್ವಿ. ಅದಕ್ಕೆ ದೇವದೂತರೇ ಬಂದುಬಿಟ್ಟಿದ್ದೂ ಅವ್ರದ್ದು ಎಲ್ಲ ಶಾಸ್ತ್ರ ಇರುತ್ತೆ. ಒಂದು ಸಾಧ್ಯವಿದೆ, ನೀವು ಯೋಗಿಗಳೆಲ್ಲ, ನಿಮಗೆ ಒಂದು ಸಾಮರ್ಥ್ಯ ಇರುತ್ತೆ, ಟ್ರಾನ್ಸ್ಫರ್ ಮಾಡ್ಕೋಬೇಕಷ್ಟೇ ಅಕೌಂಟಿಂದ ಅಕೌಂಟಿಗೆ. ನಿಮ್ಮ ಅರ್ಧ ಆಯುಷ್ ಒಂದು ವೇಳೆ ನೀವು ದಾನ ಮಾಡೋಂಗಿದ್ರೆ ಮಾತ್ರ
ನಮ್ಮ ಧರ್ಮಶಾಸ್ತ್ರದಲ್ಲಿ ಆಕೆಯನ್ನು ಬದುಕಿಸ್ಬೋದು ಅನ್ನೋದೊಂದು ಹುಡುಕಿ ಅವ್ರು ಹೇಳ್ತಾರೆ ದೇವತೆಗಳು. ಸರಿ ಅಂದ್ಬಿಟ್ಟಿದ್ದು ಇನ್ನು ರುರು ಅಲ್ಲೇ ಪ್ರತಿಜ್ಞೆ ಮಾಡಿಬಿಡ್ತಾರೆ, ನನ್ನ ಆಯುಷ್ಯನು ನಾನು ಅರ್ಧ ಆಯುಷ್ಯನ ನಾನು ಈಗಲೇ ನಾನು ಕೊಟ್ಬಿಡ್ತಾ ಇದ್ದೀನಿ ಯಮಧರ್ಮರಾಜ, ಆ ಪ್ರಾಣವನ್ನು ನೀನು ವಾಪಸ್ ಕಳಿಸ್ಬಿಡು ಅಂದ್ಬಿಟ್ಟು. ಮತ್ತು ಯಮಧರ್ಮರಾಜ ಕೂಡ ಸ್ವಲ್ಪ ಸಂಶಯದಲ್ಲಿರ್ತಾನೆ. ಸಂಶಯದಲ್ಲಿದ್ದರೆ ಆ ಮಗುವಿನ ನಿಜವಾದ ತಂದೆ ಅವ್ರ ಹೆಸರೇ ಮರೆಸಾಗ್ತಾ ಇರ್ತೀನಿ, ನಿಜವಾದ ವಿಶ್ವಾವಸು ಅವರ ತಂದೆ ವಿಶ್ವಾವಸು ಮತ್ತು ಯಮಧರ್ಮರಾಜ ಹತ್ರ ಮಾತಾಡಿಬಿಟ್ಟಿದ್ದನು, ನೋಡಪ್ಪ ಇದು ಯೋಗ್ಯವಾದದ್ದೇ ಶಾಸ್ತ್ರಸಮ್ಮತವೇ ಆಗಿದೆ, ಅವನ ಆಯುಷ್ ಯಾರೇ ಆಗಲಿ ಅವರ ಅರ್ಧಾಂಗಿಗೆ ಅವರ ಆಯುಷ್ಯ ಕೊಟ್ಟು ಬದುಕಿಸ್ಕೋಬೋದು, ನೀನು ಬೇಗನೆ ನೀನು ಪ್ರಾಣನ ವಾಪಸ್ ಕಳಿಸ್ಬಿಡು ಅಂತ ಅವರು ಹೇಳ್ತಾರೆ. ಅವ್ರು ಹೇಳಿದ್ಮೇಲೆ ಇನ್ನು ಯಮಧರ್ಮರಾಜ ಕೂಡ ಆ ಪ್ರಾಣನ ವಾಪಸ್ ಕಳಿಸ್ಬಿಟ್ಟು ಮತ್ತು ಆಕೆ ಬದುಕಿ ಮತ್ತು ರುರುಗೂ ಪ್ರಮದ್ವರಾಗೂ ಮದುವೆ ಆಗುತ್ತೆ. ಮದುವೆ ಆದರೆ ಈ ರುರುಗೆ ಸರ್ಪಗಳ ಮೇಲೆ ಎಷ್ಟು ಕೋಪ ಬಂದುಬಿಟ್ಟಿರುತ್ತಂದರೆ, ಮತ್ತು ಆತ ಸುಮ್ಮನೆ ಸ್ಮರಣೆ ಮಾಡ್ಕೊತಾ ಇದ್ರೆಗನ ಆ ಸರ್ಪಗಳು ಆಕೆ ಪ್ರಮದ್ವರನ ಕಚ್ಚಿರೋ ಸೀನೆ ನೆನಪಿಗೆ ಬರ್ತಾ ಇರುತ್ತೆ. ಅದಕ್ಕೆ ಎದುರುಗಡೆ ಸರ್ಪಗಳು ಕಾಣಿಸಿದ್ರೆ ಅವನಿಗೆ ಕೊಂದು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾನೆ. ಕಾಣಿಸಿದ್ರೆ ಸಾಕು ಬಾಲ ಇಟ್ಕೊಂಡು ತಿರುಗಿಸಿ ಟಪ 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 ಅಂತ ಹೊಡೆದ್ಬಿಟ್ಟು ಸಾಯಿಸ್ಬಿಡೋದು ಸರ್ಪಗಳನ್ನು. ಇಷ್ಟು ಕೋಪದಿಂದ ಅದೇ ವೃತ್ತಿಯಿಂದ ಎಷ್ಟೋ ಸರ್ಪಗಳನ್ನ ಸಾಯಿಸ್ತಾ ಹೋಗ್ತಾ ಇರ್ತಾನೆ. ಅದೇ ಈ ಸತಿ ಹಂಗೆ ಮಾಡ್ಕೊತ ಹೋಗ್ತಾ ಇದ್ದಾಗ ಒಂದು ಸತಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ದುಂಡುಬ ಅಂತ ಒಂದು ಸರ್ಪ ಇರುತ್ತೆ. ಒಬ್ಬ ಶ್ರೇಷ್ಠ ಬ್ರಾಹ್ಮಣನೇ ಶಾಪಗ್ರಸ್ತನಾಗಿ ಒಂದು ಸರ್ಪ ಆಗಿಬಿಟ್ಟಿರ್ತಾನೆ. ಆ ಸರ್ಪನ ಅಲ್ಲಿ ಕಂಡು ಇನ್ನು ಅದನ್ನು ಕೂಡ ಕೊಳ್ಳೋದಕ್ಕೆ ಇನ್ನೇನು ಪ್ರಯತ್ನ ಮಾಡ್ತಾಯಿದ್ರೆ, ಅದು ಯೋಗ ಬಲದಿಂದ ಇವರೆಲ್ಲ ಯೋಗಿಗಳೆಲ್ಲ ಪ್ರಾಣಿಗಳು ಪಕ್ಷಿಗಳ ಜೊತೆ ಕೂಡ ಮಾತಾಡೋ ಸಾಮರ್ಥ್ಯ ಇರುತ್ತೆ, ಪರಸ್ಪರ ಭಾಷೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಅದು ಹಾವು ರೂಪದಲ್ಲಿದ್ದ ಆತ ಬ್ರಾಹ್ಮಣ ಹೇಳ್ತಾನೆ, ನಿರಪರಾಧ ನನ್ನ ಮೇಲೆ ನೀನು ಈ ಥರ ಸಾಯಿಸಿಕೊಳ್ಳಕ್ಕೆ ಬಂದಿದೆಯಲ್ಲ, ಈ ಹಿಂಸಾವೃತ್ತಿ ನಿಮ್ಮ ಬ್ರಾಹ್ಮಣೋತ್ತಮರಿಗೆ ಇದು ಉತ್ತಮವಲ್ಲ ಅಂದ್ಬಿಟ್ಟು ಹೇಳ್ತಾನೆ. ಇಲ್ಲ, ನಾನು ಈ ಥರ ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಪರಮಧ್ವರೆಯನ್ನು ಈ ಥರ ಒಂದು ಹಾವು ಕಚ್ಚಿತ್ತು ಅಂತ. ಅದು ವಿಷಯುಕ್ತವಾದ ಹಾವು. ನಮ್ಮ ಜಾತಿ ವಿಷಯುಕ್ತವಾದ ಜಾತಿ ಅಲ್ಲ ನಮ್ಮದು. ನಾವು ಕೇವಲ ವಿಷಯುಕ್ತವಾದ ಸರ್ಪಗಳಲ್ಲಿ ಯಾವುದೋ ಒಂದು ಆಪತ್ತಿ ಕಾಲದಲ್ಲಿ ಮಾತ್ರ ಅವುಗಳ ಜೊತೆ ಸ್ವಲ್ಪ ಕೆಲಸ ಮಾಡ್ತಾವಂತೆ. ಮಿಕ್ಕಿದ ಸಮಯದಲ್ಲಿ ಇವು ಸಪರೇಟಾಗಿರ್ತಾವಂತೆ. ಇವುಗಳಿಂದ ಯಾವುದೇ ಜೀವಕ್ಕೂ ಹಾನಿ ಇಲ್ಲವಂತೆ, ಮನುಷ್ಯರಿಗಂತೂ ವಿಷ ಇರೋದೇ ಇಲ್ಲವಂತೆ. ಅದಕ್ಕೆ ನಮ್ಮ ವಿಷನೇ ಇಲ್ಲ ನಮ್ಮಲ್ಲಿ, ನಮ್ಮಿಂದ ನಿಮಗೆ ಯಾವುದೇ ಆದ ತೊಂದರೆ ಇಲ್ಲ, ನಮ್ಮನ್ನು ನೀವು ಸಾಯಿಸಬಾರ್ದು, ಸಾಯಿಸಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಪಾಪದ ಮೂಟೆ ಕಟ್ಕೋಬೇಕಾಗುತ್ತೆ ಅಂತ. ನೀನು ಇಷ್ಟು ಉತ್ತಮವಾಗಿ ಮಾತಾಡ್ತಾಯಿದ್ದೆ, ನೀನು ನೋಡ್ತಾಯಿದ್ರೆ ಸಾಮಾನ್ಯವಾದ ಸರ್ಪಯೋನಿ ಎಲ್ಲ, ನೀನು ಯಾವುದೋ ಶಾಪಗ್ರಸ್ತನ ಅನಿಸುತ್ತೆ ಅಂದರೆ, ಹೌದು ಋಷಿಗಳೇ, ನಾನು ನಿಜವಾಗ್ಲೂ ಶಾಪಗ್ರಸ್ತನೇ. ಆ ಶಾಪ ವಿಮೋಚನೆ ಕೂಡ ಇವಾಗ ಈ ರುರುವಿನ ದರ್ಶನದಿಂದ ಆಗಿಬಿಟ್ಟಿರುತ್ತೆ. ಆ ದುಂಡಬ ಅನ್ನೋನು ಪೂರ್ವಜನ್ಮದಲ್ಲಿ ಖಗಮ ಎಂಬ ಹೆಸರಿನಲ್ಲಿ ಒಬ್ಬ ಬ್ರಾಹ್ಮಣನಾಗಿರ್ತಾನೆ. ಆಗಿದ್ರೆಗನ ಅವನ ಸ್ನೇಹಿತನ ಜೊತೆ ಸಿಕ್ಕಾಪಟ್ಟಿ ಒಬ್ಬ ಸ್ನೇಹಿತ ಇರ್ತಾನೆ, ಬ್ರಾಹ್ಮಣ ಸ್ನೇಹಿತ ವಿಪ್ರಮೋತ್ತಮ. ಅವನ ಜೊತೆ ಅವರು ಚೆನ್ನಾಗಿ ಸ್ನೇಹದಿಂದ ಇರ್ತಾರೆ. ಫ್ರೆಂಡ್ಸ್ ಅಂದಮೇಲೆ ಇನ್ನು ಜೋಕು ಕಾಮಿಡಿ ಅನ್ನೋದು ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಒಂದೊಂದು ಸತಿ ಜೋಕ್ ಕೂಡ ಸೀರಿಯಸ್ ಆಗಿ ಪ್ರಾಣಗಳು ತೆಗೆದುಬಿಟ್ಟಿರುತ್ತೆ ಸುಮಾರು ಈ ವಿಷಯದಲ್ಲಿ. ಅಲ್ಲಿ ಒಂದು ಯಾಗ ಕಾರ್ಯ ಮಾಡ್ತಾಯಿದ್ರೆಗನ ಈ ಖಗಮನ್ ಏನು ಮಾಡ್ತಾನೆ ಅಂದ್ರೆಗನ ಅಲ್ಲಿ ಒಂದು ದರ್ಬೆಯಿಂದ ಹಾವು ಥರ ಚೆನ್ನಾಗಿ ಜಡೆ ಥರ ಆಗಿಬಿಟ್ಟು ಹಾವು ಥರ ಮಾಡಿಬಿಟ್ಟಿದ್ದನು ಆ ಸ್ನೇಹಿತನ ಹಿಂಭಾಗಕ್ಕೆ ಹಿಂಗೆ ಭುಜದ ಮೇಲೆ ಎಸ್ಬಿಡ್ತಾನೆ. ಅವನು ನಿಜವಾದ ಹಾವೇನೋ ಅಂದ್ಬಿಟ್ಟಿದ್ದನೋ ಅದನ್ನು ನೋಡಿ ಸ್ಪೃಹೆ ತಪ್ಪಿ ತುಂಬ ಭೀತಿಗೊಂಡು ಸ್ಪೃಹೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಇವನು ಸುಮ್ಮನೆ ಸ್ವಲ್ಪ ಕಾಮಿಡಿ ಮಾಡೋಣ ಅಂತ ಮಾಡಿರ್ತಾನೆ, ಬಟ್ ಅವನು ನಿಜವಾಗ್ಲೂ ಹೆದರ್ಕೊಂಡು ಸ್ಪೃಹೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ. ಮತ್ತು ಸ್ವಲ್ಪ ತಾಂದಮೇಲೆ ಸ್ಪೃಹೆ ಬರುತ್ತೆ, ಬಂದ ತಕ್ಷಣವೇ ಶಾಪ ಇಟ್ಬಿಡ್ತಾನೆ. ನೀನು ನಾನು ಈ ಡೂಪ್ಲಿಕೇಟ್ ವಿಷ ಇಲ್ಲದೇ ಇರೋ ಅಂಥ ಸರ್ಪವನ್ನು ಮಾಡಿಬಿಟ್ಟು ನನಗೆ ಪ್ರಾಣ ಸಂಕಟ ತರಿಸಿದೆಯಲ್ಲ ಅಂದ್ಬಿಟ್ಟಿದ್ದೀನಿ, ನೀನು ವಿಷ ಇಲ್ಲದೇ ಇರೋಂಥ ಸರ್ಪ ಆಗಿಬಿಡು ಅಂತ ಶಾಪ ಇಟ್ಬಿಟ್ಟಿರ್ತಾನೆ. ಮತ್ತು ಉತ್ತಮ ಸಾಧನೆ ಮಾಡ್ತಾ ಅಂಥವ್ರು ಅದಕ್ಕೆ ಸ್ವಾಮಿಗಳಂದರೆ ಸ್ವಾಮುಲ್ತು ಸಹವಾಸಂ ಪಾಮುಲ್ತು ಸಹವಾಸಂ ರಂಡು ಉದ್ದ ಅಂತ. ಸುಮ್ಮನೆ ಯಾಕೆ ಸಡನ್ನಾಗಿ ಅವರು ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಧ್ಯಾನ ಜಪ ಅದು ಇದು ಸಾಧನೆ ಮಾಡಿ ಸ್ವಲ್ಪ
ಸ್ವಲ್ಪ ಬಲವಂತ ಇರ್ತಾರೆ. ಸುಮ್ಮನೆ ಅಂಥವ್ರ ಜೊತೆ ಜಗಳ ಇಟ್ಕೊಂಡ್ರೆ ಅವರು ಒಂದು ಮಾತು ಏನಾದರೂ ಅಂದುಬಿಟ್ರೆ ಜೀವನನೇ ಕಥೆ ಮಾಡಿಬಿಟ್ಟಿರುತ್ತೆ. ಅವ್ರಿಗೂ ಲಾಸ್ ಇರುತ್ತೆ ಅದರಿಂದ. ಶಾಪಗಳಾಕೋದ್ರಿಂದ ಅದಕ್ಕೆ ಪನಿಷ್ಮೆಂಟ್ ಕೂಡ ಇರುತ್ತೆ ನರಕದಲ್ಲಿ. ಸುಮ್ಮನೆ ಇಷ್ಟ ಬಂದಂಗೆಲ್ಲ ಶಾಪ ಹಾಕೋದಿಲ್ಲ. ಧರ್ಮಯುಕ್ತವಾಗಿದ್ದು ಯಾರಾದ್ರು ಅನ್ಯಾಯ ಮಾಡಿದಾಗ ಶಾಪ ಹಾಕಿ ನೀನು ತಪಸ್ವಿ ಆದರೆ ಅದು ನಡೆದೋಗುತ್ತೆ. ನೀನು ಸುಳ್ಳು ಅದು ಇದು ಹೇಳ್ತಿದ್ರೆ ನೀನು 100 ಶಾಪಗಳಾಕಿ ಏನು ಕೆಲಸನೇ ಮಾಡೋದಿಲ್ಲ ಅವರು. ಮತ್ತು ಅಧರ್ಮ ತಪ್ಪಿಲ್ಲ ಅಂದರೂ ಕೂಡ ಶಾಪ ಹಾಕಿದ್ರೆ ಅದು ಮತ್ತೆ ನಿನಗೆ ರಿವರ್ಸ್ ಎಫೆಕ್ಟ್ ಆಗುತ್ತೆ. ಗರುಡ ಪುರಾಣದೆಲ್ಲ ಅಂಥದ್ದಕ್ಕೆಲ್ಲ ಮತ್ತು ಪನಿಷ್ಮೆಂಟ್ ಇರುತ್ತೆ. ಬಟ್ ಬುದ್ಧಿವಂತರಾದವ್ರಂಥ ತಪೋಶಕ್ತಿನೆಲ್ಲ ಶಾಪದಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಕ್ಷೀಣ ಆಗಿಬಿಡುತ್ತೆ. ಎಷ್ಟೋ ಪರಿಶ್ರಮದಿಂದ ಸಂಪಾದನೆ ಮಾಡಿಕೊಂಡ್ರು ಅಂಥ ತಪೋಶಕ್ತಿಯನ್ನು ಶಾಪಗಳಿಂದ ವೇಸ್ಟ್ ಮಾಡ್ಬೋದಿಲ್ಲ. ಇವನಿನ್ನು ಇಂಪಲ್ಸಿವ್ ಆಗಿ ಶಾಪ ಇಟ್ಬಿಟ್ಟಿರ್ತಾನೆ. ಶಾಪ ಇಟ್ಬಿಟ್ಟ ಮೇಲೆ ಪಾಪ ಈತನಿಗೆ ತುಂಬ ನೋವಾಗುತ್ತೆ. ಅಯ್ಯೋ ನಾವಿಬ್ಬರು ಗೆಳೆಯರಲ್ವೋ, ಎಂಥ ಫ್ರೆಂಡ್ಸು ನಾವು, ನೀನು ನನಗೆ ಶಾಪ ಹೆಂಗೆ ಇಟ್ಬಿಟ್ಟೆ ನೀನು ಅಂದರೆ ಪಾಪ ಮತ್ತು ಅವನು ಫ್ರೆಂಡು ಇಂಪಲ್ಸಿವ್ ಅಂದ್ಬಿಟ್ಟಿರ್ತಾನೆ. ಪಾಪ ಅವನಿಗೂ ನೋವು ಅನಿಸುತ್ತೆ. ಅಯ್ಯೋ ಹೌದಲ್ಲ, ನಾನು ಏನು ಮಾಡಲಿ, ಬಾಯಿಂದ ಆ ಥರ ಬಂದುಬಿಡ್ತು, ನೀನು ಬೇರೆ ಏನಾದರೂ ತಮಾಷೆ ಮಾಡ್ಬೋದಾಗಿತ್ತು, ಇದು ಹಾವು ನಿಜವಾದ ಹಾವು ಏನಾದರೂ ಬಂತ ಅಂತ ಅವನು ನನ್ನ ಸಿಕ್ಕಾಪಟ್ಟೆ ಹೆದರ್ಕೊಂಡು ಹಿಂಗಾಗೋಯ್ತು. ಸರಿ ಬಿಡು, ನಿನಗೆ ವಿಮೋಚನೆ ಮಾರ್ಗಕ್ಕೂ ಹೇಳ್ತೀನಿ. ಭವಿಷ್ಯತ್ತಿನಲ್ಲಿ ರುರು ಎಂಬ ಒಬ್ಬ ರಾಜ ಬರ್ತಾನೆ. ಆ ರುರು ಅನ್ನೊಬ್ಬ ರಾಜ ಬಂದು ನಿನಗೆ ದರ್ಶನ ಕೊಟ್ಟರೆ ಸಾಕು, ನಿನಗೆ ಶಾಪ ವಿಮುಕ್ತಿ ಆಗಿಬಿಡುತ್ತೆ, ಆವತ್ತಿನ ದಿವಸನೇ ಶಾಪ ವಿಮುಕ್ತಿ ಆಗಿಬಿಡುತ್ತೆ ಅಂತ. ಅದಕ್ಕೆ ಆವಾಗ ಇಮಿಡಿಯೇಟಾಗಿ ಮನುಷ್ಯ ಬ್ರಾಹ್ಮಣರ ರೂಪದಲ್ಲಿ ಬಂದುಬಿಟ್ಟಿದ್ದನು. ರುರು ನಿನ್ನ ದರ್ಶನದ ನನಗೆ ಶಾಪ ವಿಮುಕ್ತಿ ಆಯಿತು. ಅದಕ್ಕೆ ನಿನ್ನಿಂದ ನನಗೆ ಈ ಲಾಭ ಆಯ್ತಲ್ಲ, ನಿನಗೊಂದು ಶಾಸ್ತ್ರದ ವಿಷಯ ಹೇಳ್ತೀನಿ, ಅಹಿಂಸದ ಬಗ್ಗೆ. ಅಹಿಂಸೋ ಪರಮೋ ಧರ್ಮ ಸರ್ವ ಪ್ರಾಣ ಭೃತಾಂ ವರಹ ಅಂದ್ಬಿಟ್ಟು ಶ್ಲೋಕದಲ್ಲಿ ಬರುತ್ತೆ. ಮುಖ್ಯವಾಗಿ ಸಕಲ ಬ್ರಾಹ್ಮಣೋತ್ತಮರಿಗೆ ಒಂದೊಂದು ವರ್ಣಕ್ಕೆ ಒಂದೊಂದು ಧರ್ಮ ಇರುತ್ತೆ. ಸಾಧುಗಳಿಗೆ ಒಂದು, ಸನ್ಯಾಸಿಗಳಿಗೆ ಒಂದು ಧರ್ಮ, ಬ್ರಾಹ್ಮಣರಿಗೆ ಒಂದು ಧರ್ಮ. ಇವರು ಮಹಾತ್ಮ ಗಾಂಧಿ ಅವರೆಲ್ಲ ಸನ್ಯಾಸಿಗಳು ಬ್ರಾಹ್ಮಣರು ಪಾಲಿಸೋವಂಥ ಧರ್ಮನೆಲ್ಲ ಎಲ್ಲರಿಗೂ ಅಹಿಂಸೋ ಪರಮ ಧರ್ಮ ಅಂತ ಮಿಸ್ಗೈಡ್ ಮಾಡ್ತಾರೆ. ಕ್ಷತ್ರಿಯರ ಅಹಿಂಸೋ ಪರಮ ಧರ್ಮ ಅಂದರೆ ಮತ್ತೆ ರಕ್ಷಣೆ ಆಗುತ್ತೆ, ದೇಶ ರಕ್ಷಣೆ ಆಗುತ್ತೆ, ಚಾನ್ಸೇ ಇಲ್ಲ. ಅದಕ್ಕೆ ಇದರ ಮೋಕ್ಷ ಪುರುಷಾರ್ಥ ಸಲುವಾಗಿ ಪ್ರಯತ್ನ ಮಾಡೋ ಅಂಥವರು ಸನ್ಯಾಸದಲ್ಲೇ ಅಭಯ ಆವತ್ತು ವಚನಗಳು ಪ್ರಮಾಣ ಮಾಡಬೇಕಾಗುತ್ತೆ, ಅಭಯ ಪ್ರದಾನ ಕೊಡಬೇಕಾಗುತ್ತೆ. ಯಾವುದಾದ್ರೂ ನಾಯಿ ಮಲಗಿದ್ರೆಗನ ಎಬ್ಸಿ ಕಲ್ತಬಿಟ್ಟು ಹಾಯ್ ಅಂತ ಎಬ್ಸಿ ಹೋಗೋದಲ್ಲ, ಪಕ್ಕದಿಂದ ತಳ್ಕೊಂಡು ಹೋಗ್ಬಿಟ್ಟು ಹೋಗಬೇಕು. ಅದು ಸಾಧು ಸ್ವಭಾವ, ಅಭಯಪ್ರದ. ನಮ್ಮಿಂದ ಯಾವುದೇ ಒಂದು ಸಣ್ಣ ಜೀವಿಗೂ ಯಾವುದೇ ಪ್ರಕಾರದಿಂದ ಭಯ ಇಲ್ಲ ಅಂತ ಆ ಥರ ನಡವಳಿಕೆ ನಡ್ಕೋಬೇಕು. ಒಳಗಡೆ ಏನು ಭಾವನೆ ಇಲ್ಲ ಅಂದರೂ ಕೂಡ ನೀನು ಇರೋ ಹಾವಭಾವಗಳು ನಡವಳಿಕೆಯಲ್ಲಿ ಇನ್ನೊಂದು ಜೀವಿ ಎದುರ್ತಾ ಇದೆ ಅಂದರೂ ಕೂಡ ನಿಮಗೆ ದೋಷ ಬರುತ್ತೆ. ನಮ್ಮ ನಡವಳಿಕೆ ಕೂಡ ಹೆಂಗಿರಬೇಕಂದ್ರೆ ನನ್ನಿಂದ ನಿಮ್ಮ ಯಾರಿಗೂ ತೊಂದರೆನೇ ಇಲ್ಲ ಅನ್ನೋದು ಬಾಡಿ ಲ್ಯಾಂಗ್ವೇಜಿಂದ ಕೂಡ ಅರ್ಥ ಆಗಬೇಕು. ಆವಾಗ ಪ್ರಾಣಿಗಳು ಕೂಡ ನಮ್ಮ ತಂಟೆಗೆ ಬರೋದಿಲ್ಲ. ಇನ್ನು ಆ ಥರ ಬಿಹೇವ್ ಮಾಡ್ತಾಯಿದೆ ಅಂದರೆ ಈಗ ಮುಂಚೆನೇ ಹೆದರಿಕೆ ಆಗಿಬಿಡುತ್ತೆ. ಹೆದರಿಕೆ ಆಗಿ ಅವನು ದ್ವೇಷವನ್ನು ಬೆಳೆಸ್ಕೊಂಡು ಇವನಿಂದ ಏನೋ ಇಲ್ಲ, ಇವನಿಂದ ದೂರ ಮಾಡಿಬಿಡ್ಬೇಕು, ಇಲ್ಲ ನಾನು ದೂರ ಹೋಗ್ಬೇಕಿಲ್ಲ, ಇವನನ್ನೇ ದೂರ ಇಟ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಭಯವಂತ ನಿನ್ನಿಂದ ನನಗೆ ಯಾವುದೇ ಪ್ರಕಾರದ ಹೆದರಿಕೆನೇ ಇಲ್ಲ ಅಂದ್ರೆ ಸ್ನೇಹ ಮಾಡ್ತಾನೆ ಅವನು. ಹೆದರಿಕೆ ಬಂತಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ, ದ್ವೇಷ ಮಾಡ್ತಾನೆ, ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆದ್ದರಿಂದ ಅಭಯ ಪ್ರದಾನ ಕೊಡಬೇಕಾದಂಥ ಧರ್ಮ ಸನ್ಯಾಸಿಯದಾಗಿರುತ್ತೆ, ಉತ್ತಮ ಬ್ರಾಹ್ಮಣದಾಗಿರುತ್ತೆ. ಅದಕ್ಕೆ ನೀನು ಇದರಿಂದ ಸಿಕ್ಕಾಪಟ್ಟೆ ನೀನು ತಪಸ್ಸನ್ನು ಈಗಲೇ ನೀನು ಸುಮಾರು ಹಾವುಗಳನ್ನು ಸಾಯಿಸಿಬಿಟ್ಟಿರ್ತಾನೆ, ಕಾಣಿಸಿದ ಹಾವುಗಳನ್ನು. ಆವಾಗ ಹೇಳ್ತಾನೆ, ಜನ್ಮೇಜಯನ ಸರ್ಪಯಜ್ಞದಲ್ಲೇ ಎಲ್ಲ ಹೋಗ್ಬಿಟ್ಟಿದ್ದೀವಿ ನಾವು, 90% ಸತ್ತೋಗ್ಬಿಟ್ಟಿದೆ, ನಮ್ಮ ವಂಶಗಳೆಲ್ಲ ನಾಶ ಆಗಿಬಿಟ್ಟಿದ್ದಾವೆ. ಮತ್ತು ಅಲ್ಲೊಬ್ಬ ಆಸ್ತಿಕ ಎಂಬ ಒಬ್ಬ ಉತ್ತಮ ವ್ಯಕ್ತಿಯಿಂದ ಈ ಮಿಕ್ಕಿದ ಕೆಲವೊಂದು ಸರ್ಪಗಳು ಎಸ್ಕೇಪ್ ಆಗಿರ್ತವೆ. ಇಲ್ಲ ಅಂದಿದ್ರೆ ಆವತ್ತೇ ನಾವೆಲ್ಲ ಹೋಗ್ಬಿಡ್ತಾಯಿದ್ವಿ, ತುಂಬ ಕಡಿಮೆ ಉಳಿದಿದ್ದೀವಿ. ಅಂಥದ್ರಲ್ಲಿ ನೀನು ಕಾಣಿಸಿದ್ದು ಸಾಯಿಸ್ಬಿಟ್ರೆಗೇನ ಮತ್ತು ನಮ್ಮ ಅಸ್ತಿತ್ವ ಇಲ್ದಿರೋ ಸರ್ಪ ಯೋನಿ ಅಸ್ತಿತ್ವ ಇಲ್ದಿರೋ ಆಗೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟೆಲ್ಲ ಸಮಾಧಾನ ಮಾಡಿಸಿ ಅಹಿಂಸೆ ಬಗ್ಗೆ ವೇದಾಂಗ ವಿಧನಾಗಿರುವುದರಿಂದಲೇ ಸರ್ವಭೂತಗಳಿಗೂ ಅಭಯ ಪ್ರದಾನನೆಂದು ಅಹಿಂಸಾ, ಸತ್ಯನಿಷ್ಠೆ ಮತ್ತು ಕ್ಷಮೆ, ಫರ್ಗಿವೆನ್ಸ್ ಇದು ಜಾಸ್ತಿ ಇರಬೇಕು ಸಾಧುಗಳಿಗೆ. ನಮಗೆ ಎಷ್ಟೋ ಪ್ರಕಾರದ ಹಿಂಸೆಗಳು ಮಾಡ್ತಾಯಿರ್ತಾರೆ, ತಿರಸ್ಕಾರ ಮಾಡ್ತಾಯಿರ್ತಾರೆ, ನಿಂದೆ ಮಾಡ್ತಾಯಿರ್ತಾರೆ. ಆದರೂ ಕೂಡ ಅವನ್ನೆಲ್ಲನೂ ಕ್ಷಮಿಸೋ ಗುಣ ಇರಬೇಕು ಸಾಧುಗಳಿಗೆ, ರಾಜನಿಗಿರಬಾರ್ದು. ಪೃಥ್ವಿರಾಜ್ ಚೌಹಾನು ಸಾಧುಗಳು ಮಾಡೋ ಕೆಲಸ ಆತ ಮಾಡಿದ್ದಾನೆ. ಮೊಹಮ್ಮದ್ ಗಜನಿಯನ್ನು 16 ಸತಿ ಕ್ಷಮಿಸಿದ್ದಾನೆ.
ಅದು ತಪ್ಪು, ಅದು ಅವನ ಧರ್ಮ ಅಲ್ಲ. ಅದು ಸಾಧುಗಳು ಸನ್ಯಾಸಿ ಧರ್ಮಗಳಲ್ಲಿ ರಾಜಧರ್ಮದಲ್ಲಿ ಮಿಕ್ಸಪ್ ಮಾಡೋಕ್ಕೆ ಹೋದ್ರೆ ಹಿಂಗೆ ಅತಿ ಸರ್ವತ್ರ ವರ್ಜಯತೆ ಅಂತ. ಇವನು ಒಂದು ಸತಿ ಸೋತೋದ ಬಸ್ಟ್, ಮತ್ತು ಅವ್ನು ಬಿಡಲೇ ಇಲ್ಲ ಪೃಥ್ವಿರಾಜ್ ಚೌಹಾನನ್ನು. ಯಾರ ಧರ್ಮ ಅವ್ರು ಮಾಡ್ಕೊತ ಹೋಗ್ತಾ ಇರಬೇಕು. ಯುದ್ಧ ನೀತಿ ಬೇರೆ ಇರುತ್ತೆ, ಸನ್ಯಾಸಿ ಧರ್ಮಗಳು ಬೇರೆ ಇರುತ್ತೆ, ಬ್ರಾಹ್ಮಣನ ಧರ್ಮ ಬೇರೆ ಇರುತ್ತೆ ಅಂತ. ಅದಕ್ಕೆ ಬ್ರಾಹ್ಮಣರಿಗೆ ಪರಶುರಾಮನಿಗಾಗಲಿ ಆ ರಾಮಾವತಾರ ಬಂದಾಗ ಅವೆಲ್ಲ ದೋಷಗಳೇ. ದತ್ತಾತ್ರೇಯ ಅಂತ ಹೇಳ್ತಾನಲ್ಲ ಪರಶುರಾಮನಿಗೆ, ಇದರಲ್ಲೂ ಬರುತ್ತೆ ಸ್ಟೋರಿ. ನೀನು ಬ್ರಾಹ್ಮಣ ವರನಾಗಿ ಈ ಥರ ಕತ್ತಿ ಇಟ್ಕೊಂಡು ಎಲ್ಲ ಕ್ಷತ್ರಿಯ ಸಂಹಾರ ಯುದ್ಧಗಳು ಮಾಡ್ತಾಯಿದ್ರೆ ಅದು ನಿನ್ನ ಧರ್ಮಕ್ಕೆ ವಿರುದ್ಧವಾದದ್ದು. ಅದು ಮಾಡಿ ಅದರಿಂದ ಕಲ್ಯಾಣ ಆಗೋದಿಲ್ಲ ಅವರಿಗೆ. ದ್ರೋಣಾಚಾರ್ಯರು ಕೂಡ ಅಷ್ಟೇ, ಎಲ್ಲೂ ಆ ಥರ ಯುದ್ಧ ಮಾಡೋಕ್ಕೆ ಹೋಗಿರೋದಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ತಪ್ಪು ಕೆಲಸ ಮಾಡಿ ನರಕಕ್ಕೆ ರಿಸರ್ವೇಷನ್ ಮಾಡ್ಕೊಳ್ಳೋ ಥರ ಹೋಗ್ತಾಯಿದ್ದಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅವರನ್ನು ನರಕಕ್ಕೆ ತಪ್ಪಿಸಿದ್ದಕ್ಕೆ, ಅಲ್ಲಿ ಸತ್ತಿದ್ದಕ್ಕೆ ಒಳ್ಳೆಯದಾಯಿತು. ಸ್ವರ್ಗಾದಿ ಲೋಕಗಳಿಗೆ ಹೋಗಿದ್ದಾರೆ ಅವರು ದ್ರೋಣಾದಿಗಳು. ಇಲ್ಲ ಅಂದಿದ್ರೆ ಪಾಪ ಕರ್ಮಗಳು ಮಾಡಿ ಸುಮಾರು ಜನನ ದ್ರೋಣ ಎಂಥ ಫುಲ್ ಆ್ಯಕ್ಟಿವ್ ಆಗಿ ಯುದ್ಧ ಮಾಡಿರ್ತಾನೆ. ಮತ್ತು ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಏನು ಒಂದು ದುರ್ಯೋಧನನು ಮಾಡಿರೋ ಒಂದು ಚಮಚಾಗಿರಿಗೆ, ಅವನು ಕೊಡೋ ಒಂದು ಮರ್ಯಾದೆಗೆ ಅಷ್ಟಕ್ಕೆ ನೀನು ಅಧರ್ಮದ ಕಡೆ ಪಕ್ಷನ ತಗೊಂಡ್ಬಿಟ್ಟಿದೆ ಅಂದರೆ ಮರ್ತೋಗ್ಬಿಟ್ಟಿದೆ ನೀನು ಬ್ರಾಹ್ಮಣ ಧರ್ಮ ಏನಾಗಿದೆ ಅಂದ್ಬಿಟ್ಟು. ಆದ್ದರಿಂದ ನಿನಗಿದು ಯುಕ್ತವಲ್ಲ ಅಂದ್ಬಿಟ್ಟಿದ್ದನ್ನು ಅಲ್ಲಿ. ಮತ್ತು ಇಲ್ಲಿ ವೇದಾಭ್ಯಾಸ ಮಾಡುವುದು ಮತ್ತು ವೇದಾಂಗಗಳನ್ನು ತಿಳಿದುಕೊಳ್ಳುವುದು ಬ್ರಾಹ್ಮಣನಿಗೆ ಶ್ರೇಷ್ಠವಾದ ಧರ್ಮಗಳಾಗಿವೆ. ಕ್ಷತ್ರಿಯನಿಗೆ ಯಾವ ಧರ್ಮವಿರುವುದೋ ಆ ಧರ್ಮವು ನಿನಗೆ ಉಚಿತವಲ್ಲ. ಇವೆಲ್ಲ ಕ್ಷತ್ರಿಯರಿಗೆ. ಯಾವುದಾದ್ರೂ ಬೇರೆ ಜೀವಿಗಳಿಂದ ಹಿಂಸೆ, ಅವನ ದೇಶದಲ್ಲಿ ಏನಾದರೂ ತೊಂದರೆ ಆಯ್ತಂದ್ರೆ ಅವನು ಬೇಟೆ ಆಡ್ಬೋದು, ಶತ್ರು ಸಂಹಾರ ಮಾಡ್ಬೋದು, ಅವನಿಗೇನು ಪಾಪ ಆಗೋದಿಲ್ಲ. ಅದು ಅವನ ಕರ್ತವ್ಯ. ಆ ಧರ್ಮಗಳು ಬ್ರಾಹ್ಮಣರು ತಗೋಬಾರ್ದು. ಧರ್ಮವು ನಿನಗೆ ಉಚಿತವಲ್ಲ. ದಂಡಧಾರಣೆ, ಉಗ್ರತೆ, ಪ್ರಜಾಪಾಲನೆ ಇವುಗಳು ಕ್ಷತ್ರಿಯರ ಧರ್ಮಗಳು. ಅದಕ್ಕೆ ದ್ವಿಜಶ್ರೇಷ್ಠರೇ ಹೇಳ್ತಾನೆ, ಜನ್ಮೇಜಯನ ಸರ್ಪಯಾಗದ ಸಮಯದಲ್ಲಿ ಅಸಂಖ್ಯಾತವಾದ ಸರ್ಪಗಳಿಗೆ ಹಿಂಸೆಯಾಯಿತು. ಅನೇಕ ಸರ್ಪಗಳು ಪ್ರಾಣ ತೊರೆದವು. ಆ ಸಮಯದಲ್ಲಿ ಭೀತಿ ಹೊಂದಿದ್ದ ಸರ್ಪಗಳ ರಕ್ಷಣೆಯು ತಪಸ್ಸಿನ ಬಲವನ್ನು ಹೊಂದಿದ್ದ ವೀರ್ಯ ಸಂಪನ್ನನಾದ ವೇದಾಂಗ ಪಾರಂಗತನಾಗಿದ್ದ ಆಸ್ತಿಕನೆಂಬ ಬ್ರಾಹ್ಮಣ ಶ್ರೇಷ್ಠನಿಂದಲೇ ಆಯಿತು. ನೀವಿನ್ನೂ ಇಂಥ ಅನ್ಯಾಯ ಆಗ್ತಾ ಇರೋ ಜಾಗದಲ್ಲಿ ಹೋಗಿ ನೀವಿನ್ನೂ ಸಂರಕ್ಷಣೆ ಮಾಡಬೇಕು. ನಾವೆಲ್ಲ ನಾಶ ಆಗ್ತಾಯಿದ್ವಿ, ನಮ್ಮನ್ನೆಲ್ಲ ಕಾಪಾಡಿದ್ದು ನಿಮ್ಮಂಥ ಒಬ್ಬ ಬ್ರಾಹ್ಮಣ ಶ್ರೇಷ್ಠನೇ. ಅಂಥದ್ದು ನೀವೇ ನಮ್ಮನ್ನು ರಕ್ಷಣೆ ಮಾಡೋ ಅಂಥ ನೀವೇ ನಮ್ಮನ್ನು ಕೊಳ್ಳೋ ಅಭ್ಯಾಸ ಮಾಡಿದ್ರೆ ಅದು ಸರಿಯಲ್ಲ ಅಂದ್ಬಿಟ್ಟಿದ್ದನ್ನು ಅಲ್ಲಿ ಉಪದೇಶ ಮಾಡಿಬಿಟ್ಟು ಮಾಡ್ತಾನೆ. ಇವಾಗ ಈತನಿಗೆ ರುರುಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಜನ್ಮೇಜಯನ ಸರ್ಪಯಾಗದ ಬಗ್ಗೆ ಬಂತಲ್ಲ ಪ್ರಸಂಗ. ಆ ಆಸ್ತಿಕನು ಅನ್ನೋ ಆ ಬ್ರಾಹ್ಮಣ ಯಾರು, ಅವನಿಂದ ನೀವೆಲ್ಲ ಹೆಂಗೆ ರಕ್ಷಣೆ ಆಯಿತು, ಜನ್ಮೇಜಯನ ಸರ್ಪಯಾಗ ಹೆಂಗೆ ಮಾಡ್ದ, ಯಾಕೆ ಮಾಡ್ದ ಅಂತೆಲ್ಲ ಇನ್ನೆಲ್ಲ ಪ್ರಶ್ನೆ ಕೇಳಿದ್ರೆ ಇವಾಗ ಮೇನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಮಹಾಭಾರತದ್ದು. ಈ ಥರ. ಇನ್ನು ಇವತ್ತು ಇಷ್ಟು ಮಾತ್ರ ಮಾಡೋಣ, ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.